ಜಿ5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ನಮ್ಮ ಆಶ್ರಮದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಅಲ್ಲಿ ವಯಸ್ಸಾದವರು, ನಿರ್ಗತಿಕರು ತುಂಬ ಜನ ಬರ್ತಿರ್ತಾರೆ. ಯಾರಿಗೂ ಇಲ್ಲ ಅನ್ನೋಕ್ಕಾಗಲ್ಲ, ಎಲ್ಲರಿಗೂ ಆಶ್ರಯ ಕೊಡ್ತಾ ಇದ್ದೀವಿ. ಆದರೆ ಇತ್ತೀಚೆಗೆ ಆಶ್ರಮಕ್ಕೆ ಬರೋರು ತುಂಬ ಜಾಸ್ತಿ ಆಗ್ತಿದ್ದಾರೆ. ಆಶ್ರಮ ನಡೆಸೋದೇ ಕಷ್ಟ ಆಗ್ತಿದೆ. ಜಾಗ ಬೇರೆ ಸಾಕಾಗ್ತಾ ಇಲ್ಲ ವೈದೇಹಿಯವರೇ. ಅದಕ್ಕೆ ಇನ್ನೊಂದು ಆಶ್ರಮ ಕಟ್ಸೋಣ ಅಂದ್ಕೊಂಡಿದ್ದೀವಿ. ನೀವು ನಮ್ಮ ಆಶ್ರಮದಲ್ಲೇ ಇದ್ದವರು, ಈಗ ಅನುಕೂಲವಾಗಿದ್ದೀರಾ ಅಂತ ಕೇಳ್ಪಟ್ಟೆ. ನಿಮ್ಮಿಂದ ನಮ್ಮ ಆಶ್ರಮಕ್ಕೆ ಏನಾದರೂ ಸಹಾಯ ಆಗ್ಬೋದು ಅಂತ ಬಂದಿದ್ದೀನಿ. ನೀವು ನಮ್ಮ ಆಶ್ರಮಕ್ಕೆ ಸಹಾಯ ಮಾಡಲೇಬೇಕು. ಸುಪ್ರಿಯ ಅವರೇ, ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮ ಕಣ್ಣಿಗೆ ನಾನು ದೊಡ್ಡ ಮನೆಯಲ್ಲಿ ಇರ್ಬೋದು, ಆದರೆ ನಾನು ಮೊದಲು ಆಶ್ರಮದಲ್ಲಿ ಹೇಗಿದ್ನೋ ಈಗಲೂ ಹಾಗೆ ಇದ್ದೀನಿ. ನನ್ನ ಹತ್ರ ₹1 ಇಲ್ಲ. ನನ್ನ ಹೆಸರಲ್ಲಿ 1 ಅಡಿ ಜಾಗನೂ ಇಲ್ಲ. ಎಲ್ಲ ನನ್ನ ಖರ್ಚು ವೆಚ್ಚಕ್ಕೆ ನನ್ನ ಮಗನ ಮೇಲೆ ನಾನು ಡಿಪೆಂಡ್ ಆಗಿದ್ದೀನಿ. ಅಂಥದ್ರಲ್ಲಿ ನಾನೇನು ಸಹಾಯ ಮಾಡೋಕ್ಕಾಗತ್ತೆ ನಿಮಗೆ? ನೀವು ತುಂಬ ದೊಡ್ಡ ಮನೇಲಿದ್ದೀರಾ, ತುಂಬ ಶ್ರೀಮಂತರು. ನಿಮ್ಮಿಂದ ಸಹಾಯ ಆಗುತ್ತೆ ಅಂದ್ಕೊಂಡು ಬಂದ್ವಿ. ಆದರೆ ನಿಮ್ಮ ಪರಿಸ್ಥಿತಿನೇ ಹೀಗೆ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಬರಿಗೈಯಲ್ಲಿ ಕಳಿಸಲ್ಲ ಅಂದ್ಕೊಂಡಿದ್ದೆ. ನನಗೆ ತುಂಬ ನಿರಾಸೆ ಆಯಿತು. ಅಮ್ಮ, ನಿಮ್ಮ ಹತ್ರ ದುಡ್ಡಿಲ್ಲ ಅಥವಾ ನಿಮ್ಮ ಹೆಸರಲ್ಲಿ ಪ್ರಾಪರ್ಟೀಸ್ ಇಲ್ಲ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಹಾಗೆ ಪ್ರತಿಯೊಂದಕ್ಕೂ ನನ್ನ ಮೇಲೆ ಡಿಪೆಂಡ್ ಆಗಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆನೂ ಇಲ್ಲ. ಈಗಿಂದೀಗಲೇ ನಿಮ್ಮ ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಮಾಡಿಸ್ತೀನಿ. ಇನ್ನು ಮುಂದೆ ವಸಿಷ್ಠ ಕುಟುಂಬದ ಆಸ್ತಿನ ನೀವು ಹೇಗೆ ಬೇಕಾದರೂ ಬಳಸ್ಕೋಬಹುದು. ಈಗಿಂದೀಗಲೇ ನಿಮ್ಮ ಹೆಸರಲ್ಲಿ ಪವರ್ ಆಫ್ ಅಟಾರ್ನಿ ಮಾಡಿಸ್ತೀನಿ. ಇನ್ನು ಮುಂದೆ ವಸಿಷ್ಠ ಕುಟುಂಬದ ಆಸ್ತಿನ ನೀವು ಹೇಗೆ ಬೇಕಾದರೂ ಬಳಸ್ಕೋಬಹುದು. ಈ ಪ್ರೋಸೆಸ್ನ ಇವತ್ತೇ ಶುರು ಮಾಡಿಸ್ತಾನೆ. ಅದಾದ್ಮೇಲೆ ನೀವು ಯಾರಿಗಾದರೂ ಎಷ್ಟು ಬೇಕಾದರೂ ಜಾಗನ ಕೊಡ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಮೌಂಟ್ ಕೊಡಿ. ಒಟ್ನಲ್ಲಿ ನೀವು ಖುಷಿಯಾಗಿರ್ಬೇಕಷ್ಟೆ.
ಬಾದ್ಯಾ ನೀನು ಮಾಡ್ತಾರೋ ಸರಿ ಇಲ್ಲ ಅಣ್ಣ. ನಾನೇನು ಮಾಡಿದೆ? ಆಸ್ತಿ ವಿಷಯದಲ್ಲಿ ಲಾಯರನ್ ಬರೋಕ್ಕೆ ಹೇಳಿರೋದು ನಂಗೆ ಚೂರು ಇಷ್ಟ ಆಗಲಿಲ್ಲ. ಹೌದಾ? ಯಾಕೆ? ಇದೆಲ್ಲ ಆಸ್ತಿ ನೀವೆಲ್ಲ ಸೇರ್ಕೊಂಡು ಸಂಪಾದನೆ ಮಾಡಿರೋದು. ಸಡನ್ ಆಗಿ ಅಮ್ಮನ ಹೆಸರಿಗೆ ಏನಕ್ಕೆ? ಮಾಡ್ತಿರೋದು ಅಮ್ಮನ ಹೆಸರು ತಾನೇ ಅದೆಯಾ, ಅದರಲ್ಲಿ ಪ್ರಾಬ್ಲಮ್ ಇದೆ. ಡಿಸಿಷನ್ ನಮಗೆ ಯಾರಿಗೂ ಹೇಳ್ದೇನೆ ತೊಗೊಂಡಿದ್ಯಲ್ಲ, ಅದೇ ಪ್ರಾಬ್ಲಮ್. ಅಟ್ಲೀಸ್ಟ್ ವಿಕೆಂಡಂಗಾದ್ರೂ ಗೊತ್ತಾ? ಆದ್ಯ, ನನ್ನ ಡಿಸಿಷನ್ನ ನೀನು ಯಾಕೆ ಡೌಟ್ ಪಡ್ತಿದ್ಯೋ ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮೊದಲು ನಾನು ಏನೇ ನಿರ್ಧಾರ ತಗೊಂಡ್ರು ನೀವೆಲ್ಲರೂ ಅದನ್ನು ಒಪ್ಕೊಳ್ತಿದ್ರು. ಈಗ ಯಾಕೆ ಈ ಥರ? ಮುಂಚೆ ನೀನು ಯಾವುದೇ ನಿರ್ಧಾರ ತಗೊಂಡ್ರು ಸರಿಯಾಗೇ ಇರ್ತಿತ್ತು, ಅದಕ್ಕೆ ಏನೂ ಕೇಳ್ತಾ ಇರಲಿಲ್ಲ. ಈಗಲೂ ನಾನು ತೊಗೊಂಡಿರೋ ನಿರ್ಧಾರ ಸರಿಯಾಗಿದೆ. ಅಮ್ಮು, ನೀನೇ ಹೇಳು, ಅಣ್ಣ ಮಾಡ್ತಾರೋ ಸರಿ ಇದೆಯಾ? ವೈಜಯಂತಿ ಅಮ್ಮನ ಕೂಡ ನಂಗೆ ಯಾರಿಗೂ ಹೇಳ್ದೆ ಮನೆಯಿಂದ ಆಚೆ ಕಳಿಸ್ತಾ. ಈಗ ತನ್ನ ಹೆಸರಿರೋ ಆಸ್ತಿನೆಲ್ಲ ವೈದೇಹಿ ಅಮ್ಮನ ಬರೀತಾ ಇದ್ದಾನೆ. ನಾವೆಲ್ಲ ಅಲ್ಲೇ ಇದ್ವಿ ತಾನೆ, ಒಂದು ಮಾತು ಕೇಳಿ ಡಿಸಿಷನ್ ತಗೋಬೋದಿತ್ತು ಅಲ್ವಾ? Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.